ನಮಸ್ಕಾರ. ಸತ್ತ ಮೇಲೆ ಏನಾಗುತ್ತೆ? ನಾವು ಎಲ್ಲಿಗ್ ಹೋಗ್ತೀವಿ? ಈ ಪ್ರಶ್ನೆಗಳು ಮನುಷ್ಯನನ್ನ ಕಾಡದೇ ಇರೋ ದಿನವೇ ಇಲ್ಲ ಅಲ್ವಾ? ಪ್ರಾಚೀನ ಕಾಲದ ತತ್ವಜ್ಞಾನಿಗಳು ಇದಕ್ಕೆ ತಮ್ಮದೇ ಆದ ಉತ್ತರ ಹುಡುಕುವ ಪ್ರಯತ್ನ ಮಾಡಿದ್ದಾರೆ. ಇವತ್ತಿನ ನಮ್ಮ ಈ ವಿಶೇಷ ವಿಶ್ಲೇಷಣೆಯಲ್ಲಿ ನಾವು ಇತಿಹಾಸದ ಪುಟಗಳಲ್ಲಿ ಬಹಳ ಪ್ರಾಮುಖ್ಯತೆ ಪಡೆದಿರೋ ಒಂದು ಮೂಲಪಠ್ಯದ ಬಗ್ಗೆ ಆಳವಾಗಿ ಚರ್ಚೆ ಮಾಡಲಿದ್ದೇವೆ. ಅದೇ ಗರುಡ ಪುರಾಣ. ನೋಡಿ, ಗರುಡ ಪುರಾಣ ಅಂದ ತಕ್ಷಣ ಇದು ಬರೀ ಸಾವಿನ ನಂತರದ ಜೀವನದ ಬಗ್ಗೆ ಮಾತ್ರ ಹೇಳುತ್ತೆ ಅಂತ ಬಹಳಷ್ಟು ಜನ ಅಂದ್ಕೊಂಡಿದ್ದಾರೆ. ಆದ್ರೆ ಅಸ್ಲಿ ವಿಚಾರ ಏನಪ್ಪಾ ಅಂದ್ರೆ, ಇದು ಕೇವಲ ಸಾವಿನ ಬಗ್ಗೆ ಅಲ್ಲ, ಮನುಷ್ಯನ ಭವಿಷ್ಯದ ಜನ್ಮ, ಅವನ ಹಣೆಬರಹ ಹೇಗೆ ನಿಖರವಾಗಿ ನಿರ್ಧಾರ ಆಗುತ್ತೆ ಅನ್ನೋದ್ರ ಬಗ್ಗೆ ಅತ್ಯಂತ ಸೂಕ್ಷ್ಮವಾದ ವಿವರಗಳನ್ನ ಕೊಡುತ್ತೆ. ಬನ್ನಿ, ನಮ್ಮ ಅಸ್ತಿತ್ವ ಮತ್ತು ಕರ್ಮದ ಬಗ್ಗೆ ಈ ಪ್ರಾಚೀನ ಗ್ರಂಥ ಏನೆಲ್ಲಾ ಹೇಳುತ್ತೆ ಅಂತ ಒಟ್ಟಿಗೆ ತಿಳ್ಕೊಳ್ಳೋಣ. ಭಗವಾನ್ ವಿಷ್ಣುವು ಗರುಡನಿಗೆ ಹೇಳುವ ಒಂದು ಮಾತು ನಿಜಕ್ಕೂ ಬಹಳ ಕುತೂಹಲಕಾರಿಯಾಗಿದೆ. ಅದೇನಂದ್ರೆ, ಮುಂದಿನ ಜನ್ಮದಲ್ಲಿ ಯಾರ ಮನೆಯಲ್ಲಿ ಹುಟ್ಟಬೇಕು ಅನ್ನೋದನ್ನ ನಿರ್ಧರಿಸುವುದು ಸ್ವತಃ ನಮ್ಮ ಕೈಯಲ್ಲೇ ಇದೆ. ಒಮ್ಮೆ ಯೋಚನೆ ಮಾಡಿ, ಈ ಒಂದೇ ಒಂದು ವಾಕ್ಯ ಹಣೆಬರಹದ ಬಗ್ಗೆ ನಮಗಿರೋ ಸಾಮಾನ್ಯ ಕಲ್ಪನೆಗಳನ್ನೇ ಸಂಪೂರ್ಣವಾಗಿ ಬದಲಾಯಿಸ್ಬಿಡುತ್ತೆ. ಹಣೆಬರಹ ಅನ್ನೋದು ಸುಮ್ನೆ ಆಕಸ್ಮಿಕವಾಗಿ ನಡೆಯೋ ಘಟನೆ ಅಲ್ಲ, ಅದು ನಮ್ಮ ಕೈಯಲ್ಲೇ ನಿರ್ಧಾರ ಆಗೋ ಪ್ರಕ್ರಿಯೆ ಅಂತ ಈ ಪಠ್ಯ ದೃಢವಾಗಿ ಹೇಳುತ್ತೆ. ನಾವು ಎಲ್ಲಿ ಹುಟ್ಟಬೇಕು, ಎಂಥ ಕುಟುಂಬದಲ್ಲಿ ಬರಬೇಕು ಅನ್ನೋದು ಮೇಲಿಂದ ಇಳಿದು ಬರೋ ನಿಯಮ ಅಲ್ಲವೇ ಅಲ್ಲ. ಅದು ನಮ್ಮ ಆಯ್ಕೆಗಳು, ನಮ್ಮ ಇಚ್ಛಾಶಕ್ತಿ ಮತ್ತು ಈ ಜನ್ಮದಲ್ಲಿ ನಾವು ಮಾಡೋ ಕೆಲಸಗಳ ನೇರ ಫಲಿತಾಂಶ. ಅಂದ್ರೆ ವಿಧಿ ಬರಹ ಅನ್ನೋ ನಿಷ್ಕ್ರಿಯ ಕಲ್ಪನೆಯಿಂದ ನಮ್ಮ ಕರ್ಮ ನಮ್ಮ ಜವಾಬ್ದಾರಿ ಅನ್ನೋ ಕಡೆಗೆ ಈ ಗ್ರಂಥ ನಮ್ಮನ್ನ ಕರೆದೊಯ್ಯುತ್ತೆ. ಇವತ್ತಿನ ಈ ಚರ್ಚೆಯಲ್ಲಿ ನಾವು ಮುಖ್ಯವಾಗಿ 5 ವಿಚಾರಗಳನ್ನ ನೋಡಲಿದ್ದೇವೆ. ಗರುಡ ಪುರಾಣದ ರಹಸ್ಯಗಳು, ಕರ್ಮ ಮತ್ತು ಮರುಜನ್ಮದ ನಂಟು, ನಮ್ಮ ಯೋಚನೆಗಳಿಗಿರುವ ಶಕ್ತಿ, ಗರ್ಭಧಾರಣೆಯ ನಿಖರ ಸಮಯ ಮತ್ತು ಕೊನೆಯದಾಗಿ ಜ್ಯೋತಿಷ್ಯದ ಪ್ರಭಾವಗಳು. ಈ ವಿಷಯಗಳ ಮೂಲಕ ಒಂದು ಆಸಕ್ತಿದಾಯಕ ಪಯಣ ಮಾಡೋಣ. 1ನೆಯ ಭಾಗ, ಗರುಡ ಪುರಾಣದ ರಹಸ್ಯಗಳು. ಅಂದ್ರೆ ಆ ದೈವಿಕ ಸಂವಾದದ ಹಿನ್ನೆಲೆ ಏನು ಅನ್ನೋದನ್ನ ಮೊದಲು ನೋಡೋಣ. ಈ ಪಠ್ಯದ ಆಳವಾದ ಸಿದ್ಧಾಂತಗಳನ್ನ ಅರ್ಥ ಮಾಡ್ಕೊಳ್ಬೇಕು ಅಂದ್ರೆ ಮೊದಲು ನಾವು ಪುಣ್ಯಾತ್ಮ ಅಂದ್ರೆ ಯಾರು ಅನ್ನೋದನ್ನ ತಿಳ್ಕೊಳ್ಬೇಕು. ಮೂಲ ಗ್ರಂಥದ ಪ್ರಕಾರ ಪುಣ್ಯಾತ್ಮ ಅಂದ್ರೆ ಸುಮ್ನೆ ಯಾವುದೋ ಒಂದು ಸಾಮಾನ್ಯ ಆತ್ಮ ಅಲ್ಲ. ಭೂಮಿಯ ಮೇಲೆ ತಾವು ಬದುಕಿದ್ದಾಗ ಮಾಡಿದ ಒಳ್ಳೆಯ ಕೆಲಸಗಳು, ನಿಸ್ವಾರ್ಥ ಸೇವೆ ಮತ್ತು ಧರ್ಮದ ಮಾರ್ಗದಲ್ಲಿ ನಡೆದಿದ್ದರ ಆಧಾರದ ಮೇಲೆ ಮುಂದಿನ ಜನ್ಮದಲ್ಲಿ ಒಂದು ಉನ್ನತ, ಸಮೃದ್ಧ ವಂಶದಲ್ಲಿ ಹುಟ್ಟೋ ಅರ್ಹತೆ ಪಡೆದುಕೊಳ್ಳುವ ಸದ್ಗುಣಶೀಲ ಆತ್ಮವೇ ಪುಣ್ಯಾತ್ಮ. ಇಲ್ಲಿ ಒಳ್ಳೆಯ ಕೆಲಸ ಅಂದ್ರೆ ಕೇವಲ ಪೂಜೆ ಪುನಸ್ಕಾರಗಳಲ್ಲ. ಕಷ್ಟದಲ್ಲಿರೋರ್ಗೆ ಸಹಾಯ ಮಾಡೋದು, ಸತ್ಯ ಹೇಳೋದು, ಬೇರೆ ಜೀವಿಗಳಿಗೆ ಹಿಂಸೆ ಕೊಡದೇ ಇರೋದು, ಈ ತರಹದ ನೈತಿಕ ನಡವಳಿಕೆಗಳು ನಮ್ಮ ಆತ್ಮದ ಮಟ್ಟವನ್ನ ಹೆಚ್ಚಿಸುತ್ತವೆ ಅಂತ ಪಠ್ಯ ಹೇಳುತ್ತೆ. ಅಂದ್ರೆ ನಾವು ದಿನನಿತ್ಯ ಮಾಡೋ ಸಣ್ಣಪುಟ್ಟ ಒಳ್ಳೆಯ ಕೆಲಸಗಳೇ ನಮ್ಮ ಮುಂದಿನ ಜನ್ಮದ ಆಧ್ಯಾತ್ಮಿಕ ಬ್ಯಾಂಕ್ ಬ್ಯಾಲೆನ್ಸ್ ಆಗಿ ಸೇವಾಗುತ್ತೆ ಅನ್ನೋದು ಇದರ ಅರ್ಥ. ಈಗ 2ನೇ ಭಾಗಕ್ಕೆ ಬರೋಣ, ಕರ್ಮ ಮತ್ತು ಮರುಜನ್ಮ. ಇದು ಹೇಗೆ ಒಂದು ಕಾರ್ಯ ಮತ್ತು ಕಾರಣದ ನಿಯಮವಾಗಿ ಕೆಲಸ ಮಾಡುತ್ತೆ ಅಂತ ನೋಡೋಣ. ಈ ಗ್ರಂಥ ಕರ್ಮವನ್ನ ಒಂದು ರೀತಿಯ ಪ್ರಕೃತಿಯ ಸೀಕ್ರೆಟ್ ಕೋರ್ಟ್ ಅಥವಾ ನ್ಯಾಯ ವ್ಯವಸ್ಥೆ ತರ ನೋಡುತ್ತೆ. ನಾವು ಮಾಡೋ ಪ್ರತಿಯೊಂದು ಕೆಲ್ಸಕ್ಕೂ ಒಂದು ನಿಖರವಾದ ರಿಸಲ್ಟ್ ಇದ್ದೇ ಇರುತ್ತೆ. ನಾವು ಈಗ ಮಾಡ್ತಿರೋ ಕೆಲ್ಸಗಳಿಗೂ ನಮ್ಮ ಮುಂದಿನ ಜನ್ಮಕ್ಕೂ ಇರೋ ಡೈರೆಕ್ಟ್ ಲಿಂಕ್ ಅನ್ನ ಇಲ್ಲಿ ಬಹಳ ಸ್ಪಷ್ಟವಾಗಿ ಬಿಡಿಸಿಡಲಾಗಿದೆ. ಯಾರೋ ಒಳ್ಳೆ ಕೆಲ್ಸಗಳನ್ನ ಮಾಡ್ತಾರೋ, ಸಜ್ಜನಿಕೆಯಿಂದ ಇರ್ತಾರೋ, ಯಾವುದೇ ನಿರ್ದೋಷಿ ಜೀವಿಗೆ ತೊಂದರೆ ಕೊಡಲ್ವೋ ಅಂಥವರ ಮುಂದಿನ ಜನ್ಮ ತುಂಬಾನೇ ಉನ್ನತವಾಗಿರುತ್ತೆ ಅಂತ ಪಠ್ಯ ಹೇಳುತ್ತೆ. ಅಂಥವರು ಮುಂದಿನ ಜನ್ಮದಲ್ಲಿ ಒಂದು ಗೌರವಾನ್ವಿತ, ಸಜ್ಜನಿಕೆ ಇರೋ ಮತ್ತು ಶ್ರೀಮಂತ ಕುಟುಂಬದಲ್ಲಿ ಹುಟ್ಟುತ್ತಾರಂತೆ. ಅಂದರೆ ಕರುಣೆ, ಪರೋಪಕಾರ ಅನ್ನೋದು ಕೇವಲ ಈ ಜನ್ಮದ ನೆಮ್ಮದಿಗೆ ಮಾತ್ರ ಅಲ್ಲ, ಮುಂದಿನ ಜನ್ಮದ ನಮ್ಮ ಸ್ಟೇಟಸ್ ಅನ್ನ ಬರೆಯುವ ಬ್ಲೂಪ್ರಿಂಟ್ ಆಗಿ ಕೆಲಸ ಮಾಡುತ್ತೆ ಅನ್ನೋದು ಈ ಪ್ರಾಚೀನ ಪಠ್ಯದ ಬಲವಾದ ನಂಬಿಕೆ. 3ನೇ ಭಾಗ, ಯೋಚನೆಗಳ ಶಕ್ತಿ. ಇಲ್ಲಿ ಮನಸ್ಥಿತಿಗೂ ಗರ್ಭಧಾರಣೆಗೂ ಇರೋ ಕನೆಕ್ಷನ್ ಬಗ್ಗೆ ಚರ್ಚೆ ಮಾಡೋಣ. ಈ ಪ್ರಾಚೀನ ಗ್ರಂಥವು ಕುಟುಂಬ ಯೋಜನೆಯನ್ನ ಬರೀ ಒಂದು ಭೌತಿಕ ಪ್ರಕ್ರಿಯೆಯಾಗಿ ಮಾತ್ರ ನೋಡಿಲ್ಲ, ಬದಲಾಗಿ ಅದನ್ನೊಂದು ಮಾನಸಿಕ ಮತ್ತು ಆಧ್ಯಾತ್ಮಿಕ ಪ್ರಕ್ರಿಯೆಯಾಗಿ ಹೇಗೆ ವಿವರಿಸಿದೆ ಅನ್ನೋದು ನಿಜಕ್ಕೂ ಅಚ್ಚರಿಯ ವಿಚಾರ. ಪೋಷಕರ ಭಾವನೆಗಳ ಪ್ರತಿರೂಪವೇ ಮಗುವಿನ ಜನನ ಅಂತ ಇದು ಹೇಳುತ್ತೆ. ಗರ್ಭಧಾರಣೆಯ ಆ ನಿಖರವಾದ ಕ್ಷಣ ಒಂದು ಮ್ಯಾಗ್ನೆಟಿಕ್ ಫೀಲ್ಡ್ ತರ ಕೆಲಸ ಮಾಡುತ್ತಂತೆ. ಅಂದ್ರೆ ಆ ನಿರ್ದಿಷ್ಟ ಸಮಯದಲ್ಲಿ ತಾಯಿ ಮತ್ತು ತಂದೆಯ ಮನಸ್ಸಿನಲ್ಲಿ ಎಂಥ ಭಾವನೆಗಳು ಓಡಾಡ್ತಾ ಇರುತ್ತೋ, ಅದು ಕೋಪ ಇರ್ಬೋದು, ಪ್ರಶಾಂತತೆ ಇರ್ಬೋದು ಅಥವಾ ಭಕ್ತಿ ಇರ್ಬೋದು, ಎಕ್ಸಾಕ್ಟಾಗಿ ಅದೇ ಫ್ರೀಕ್ವೆನ್ಸಿಗೆ ಮ್ಯಾಚ್ ಆಗೋ ಗುಣ ಇರೋ ಆತ್ಮ ಆ ಗರ್ಭವನ್ನ ಪ್ರವೇಶಿಸುತ್ತೆ ಅಂತ ಗರುಡ ಪುರಾಣದಲ್ಲಿ ತಿಳಿಸಲಾಗಿದೆ. ಅದಕ್ಕಾಗಿಯೇ ಹೊಸ ಜೀವವನ್ನ ಭೂಮಿಗೆ ತರೋ ಪ್ರಕ್ರಿಯೆ ಬಹಳ ಪವಿತ್ರವಾದದ್ದು. ಆ ಸಮಯದಲ್ಲಿ ಮನಸ್ಸಲ್ಲಿ ಶುದ್ಧ ಮತ್ತು ಉನ್ನತ ವಿಚಾರಗಳೇ ಇರಬೇಕು ಅಂತ ಪಠ್ಯ ಕಟ್ಟುನಿಟ್ಟಾಗಿ ಹೇಳುತ್ತೆ. ಎಂಥ ಅದ್ಭುತವಾದ ಜವಾಬ್ದಾರಿ ಅಲ್ವಾ ಇದು?
ಈಗ 4ನೇ ಭಾಗ ಗರ್ಭಧಾರಣೆಯ ಸಮಯ. ಇಲ್ಲಿ ಜನನದ ನಿಖರ ಲೆಕ್ಕಾಚಾರಗಳು ಹೇಗೆ ಕೆಲಸ ಮಾಡುತ್ತೆ ಅಂತ ನೋಡೋಣ. ಪಠ್ಯದಲ್ಲಿ ಉಲ್ಲೇಖಿಸಿರೋ ಈ ಜೈವಿಕ ಮತ್ತು ಆಧ್ಯಾತ್ಮಿಕ ಲೆಕ್ಕಾಚಾರಗಳನ್ನ ನೋಡಿದ್ರೆ ಒಂದು ಸಾಮಾನ್ಯ ತತ್ವಜ್ಞಾನ ಹೇಗೆ ನಿಖರವಾದ ಕ್ಯಾಲೆಂಡರ್ ಆಧಾರಿತ ಗಣಿತದ ನಿಯಮಗಳಾಗಿ ಬದಲಾಗುತ್ತೆ ಅನ್ನೋದನ್ನ ನಾವು ಗಮನಿಸಬಹುದು. ಋತುಚಕ್ರದ ದಿನಗಳ ಆಧಾರದ ಮೇಲೆ ಹುಟ್ಟುವ ಮಗುವಿನ ಭವಿಷ್ಯವನ್ನ ನಿರ್ಧರಿಸೋ ಈ ಲೆಕ್ಕಾಚಾರಗಳು ಪ್ರಾಚೀನ ಕಾಲದ ಜನರ ಆಳವಾದ ಚಿಂತನಾ ಕ್ರಮವನ್ನ ತೋರಿಸ್ತವೆ. ಋತುಕಾಲ ಶುರುವಾದ ಮೊದಲ 4 ದಿನಗಳನ್ನ ದೈಹಿಕವಾಗಿ ಹಾಗೂ ಆಧ್ಯಾತ್ಮಿಕವಾಗಿ ಗರ್ಭಧಾರಣೆಗೆ ಸಿದ್ಧವಿಲ್ಲದ ಸಮಯ ಅಂತ ಪರಿಗಣಿಸಲಾಗಿದೆ. ಆದರೆ 8ನೇ ದಿನ ಕೆಲವು ನಿರ್ದಿಷ್ಟ ಜೈವಿಕ ಲಯಗಳಿಗೆ ಹೊಂದಿಕೊಳ್ಳೋದ್ರಿಂದ ಆ ದಿನದ ಗರ್ಭಧಾರಣೆ ಸುಯೋಗ್ಯ ಪುತ್ರನ ಪ್ರಾಪ್ತಿಗೆ ಕಾರಣ ಆಗತ್ತೆ ಅಂತ ಉಲ್ಲೇಖಿಸಲಾಗಿದೆ. ಹಾಗೆಯೇ 9ನೇ ಅಥವಾ 11ನೇ ದಿನಗಳು ಸ್ತ್ರೀಶಕ್ತಿಯ ಶ್ರೇಷ್ಠತೆಯೊಂದಿಗೆ ಬೆರೆತಿರೋದ್ರಿಂದ ಆ ದಿನಗಳು ಸುಯೋಗ್ಯ ಪುತ್ರಿಯ ಜನನಕ್ಕೆ ಕಾರಣ ಆಗುತ್ತೆ ಅಂತ ವಿಂಗಡಣಿಸಲಾಗಿದೆ. ವಿಜ್ಞಾನ ಮತ್ತು ಆಧ್ಯಾತ್ಮವನ್ನ ಬೆಸೆಯೋಕೆ ಪ್ರಾಚೀನರು ಮಾಡಿದ ಎಂಥ ಅಚ್ಚರಿಯ ಪ್ರಯತ್ನ ಇದು ಅಲ್ವಾ? ಈ 14 ಅನ್ನೋ ಸಂಖ್ಯೆ ಇದೆಯಲ್ಲ, ಇದು ಗ್ರಂಥದಲ್ಲಿ ಒಂದು ಅತ್ಯಂತ ವಿಶಿಷ್ಟವಾದ ಸ್ಥಾನವನ್ನ ಪಡೆದುಕೊಂಡಿದೆ. ರಜೋದರ್ಶನದಿಂದ 16 ದಿನಗಳ ಕಾಲಾವಧಿಯನ್ನ ಋತುಕಾಲ ಅಂತ ಕರೀತಾರೆ. ಇದರನ್ವಯ 14ನೇ ರಾತ್ರಿ ಗರ್ಭಧರಿಸಿದ್ರೆ ಅತ್ಯಂತ ಭಾಗ್ಯವಂತ, ಗುಣವಂತ ಮತ್ತು ಧರ್ಮವಂತ ಪುತ್ರ ಪ್ರಾಪ್ತಿಯಾಗ್ತಾನೆ ಅಂತ ಗರುಡಪುರಾಣ ಸ್ಪಷ್ಟವಾಗಿ ಹೇಳುತ್ತೆ. ಮನುಷ್ಯನ ಸಂತಾನೋತ್ಪತ್ತಿಯನ್ನ ಸುಮ್ನೆ ಯಾವುದೋ ಆಕಸ್ಮಿಕ ಜೈವಿಕ ಘಟನೆಯಾಗಿ ನೋಡದೆ ಅದನ್ನೊಂದು ಪಕ್ಕಾ ಲೆಕ್ಕಾಚಾರ ಮಾಡಬಹುದಾದ ಗಣಿತದ ಸಮೀಕರಣದ ತರಹ ನೋಡಿದ ನಮ್ಮ ಪ್ರಾಚೀನರ ದೃಷ್ಟಿಕೋನ ನಿಜಕ್ಕೂ ಆಶ್ಚರ್ಯ ತರಿಸತ್ತೆ ಅಲ್ವಾ? ಬ್ರಹ್ಮಾಂಡದ ಶಕ್ತಿಗಳು ಮತ್ತು ನಮ್ಮ ಭೂಮಿಯ ಮೇಲಿನ ಆಗುಹೋಗುಗಳನ್ನ ಇಷ್ಟು ಕಟ್ಟುನಿಟ್ಟಿನ ದಿನಾಂಕಗಳ ಜೊತೆ ಲಿಂಕ್ ಮಾಡೋ ಈ ಪ್ರಯತ್ನ ಮನುಷ್ಯನ ಜನನದ ಮೇಲೆ ಸಮಯದ ಪ್ರಭಾವ ಎಷ್ಟಿದೆ ಅನ್ನೋದನ್ನ ಗಂಭೀರವಾಗಿ ಯೋಚಿಸುವಂತೆ ಮಾಡುತ್ತೆ. ಕೊನೆಯ ಭಾಗ 5ನೇ ವಿಭಾಗದಲ್ಲಿ ಜ್ಯೋತಿಷ್ಯದ ಪ್ರಭಾವಗಳು, ಬ್ರಹ್ಮಾಂಡದ ಗಡಿಯಾರ ಹೇಗೆ ನಮ್ಮ ಮೇಲೆ ಪ್ರಭಾವ ಬೀರುತ್ತೆ ಅಂತ ತಿಳಿಯೋಣ. ಈ ಪಠ್ಯ ಭೂಮಿಯ ಮೇಲಿನ ಸಮಯಕ್ಕೂ ಬ್ರಹ್ಮಾಂಡದ ಸಮಯಕ್ಕೂ ಇರೋ ಕನೆಕ್ಷನ್ ಅನ್ನ ಅದ್ಭುತವಾಗಿ ಬೆಸೆಯುತ್ತೆ. ಕೇವಲ ಮನುಷ್ಯನ ಕರ್ಮ ಅಥವಾ ಭೌತಿಕ ಲೆಕ್ಕಾಚಾರಗಳು ಮಾತ್ರವಲ್ಲ, ಗ್ರಹಗಳ ಚಲನೆ ಅನ್ನೋ ಬ್ರಹ್ಮಾಂಡದ ಗಡಿಯಾರ ಕೂಡ ಮನುಷ್ಯನ ಹುಟ್ಟಿನ ಮೇಲೆ ಅಪಾರ ಪ್ರಭಾವ ಬೀರುತ್ತೆ ಅಂತ ಇದು ವಾದಿಸುತ್ತೆ. ನೋಡಿ, ಗುರು ಅಥವಾ ಶುಕ್ರನಂತರ ಶುಭ ಗ್ರಹಗಳು ಉಚ್ಚ ಸ್ಥಿತಿಯಲ್ಲಿರುವಾಗ, ಅಂದ್ರೆ ಅವುಗಳ ಶಕ್ತಿ ಪೀಕ್ ಲೆವೆಲ್ನಲ್ಲಿ ಇರುವಾಗ ಗರ್ಭಧಾರಣೆಯಾದರೆ ಆ ಕಾಸ್ಮಿಕ್ ಶಕ್ತಿ ನೇರವಾಗಿ ಭ್ರೂಣದೊಳಗೆ ಹರಿಯುತ್ತೆ ಎನ್ನಲಾಗಿದೆ. ಇಂಥ ಅದ್ಭುತ ಗ್ರಹಗತಿಗಳ ಕಾಂಬಿನೇಷನ್ನಲ್ಲಿ ಹುಟ್ಟೋ ಮಗು ಅತ್ಯಂತ ವಿನಯಶೀಲನಾಗಿ, ಸದ್ಗುಣಶೀಲನಾಗಿ ಬೆಳೆಯುತ್ತಾನಂತೆ. ಅಷ್ಟೇ ಅಲ್ಲ, ತನ್ನ ಇಡೀ ವಂಶದ ಹೆಸರನ್ನೇ ಬೆಳಗಿಸ್ತಾನೆ ಅಂತ ವಿವರಿಸಲಾಗಿದೆ. ಅಂದ್ರೆ ಮನುಷ್ಯನ ಕ್ರಿಯೆಗಳು ಆಕಾಶದ ಗ್ರಹಗಳ ಚಲನೆಯ ಜೊತೆ ಸಿಂಕ್ ಆದಾಗ ಮಾತ್ರ ಒಂದು ಶ್ರೇಷ್ಠ ಜೀವದ ಸೃಷ್ಟಿಯಾಗುತ್ತೆ ಅನ್ನೋದು ನಿಜಕ್ಕೂ ಒಂದು ವಿಸ್ಮಯಕಾರಿ ಪರಿಕಲ್ಪನೆ. ಮಾನವನ ಸ್ವಂತ ಆಯ್ಕೆಗಳು, ಅವನ ಕರ್ಮಗಳು, ಗರ್ಭಧಾರಣೆಯ ಹಿಂದಿನ ಮಾನಸಿಕ ಸ್ಥಿತಿ, ದಿನಾಂಕಗಳ ನಿಖರ ಲೆಕ್ಕಾಚಾರ ಮತ್ತೆ ಇದೆಲ್ಲದರ ಜೊತೆಗೆ ಬ್ರಹ್ಮಾಂಡದ ಗ್ರಹಗತಿಗಳು ಇವೆಲ್ಲವೂ ಸೇರಿ ಹೇಗೆ ಒಂದು ಹೊಸ ಜನ್ಮವನ್ನ, ಅದರ ಹಣೆಬರಹವನ್ನ ನಿರ್ಧರಿಸ್ತವೆ ಅನ್ನೋ ಪ್ರಾಚೀನ ಚೌಕಟ್ಟನ್ನ ನಾವೀಗ ವಿವರವಾಗಿ ನೋಡಿದ್ವಿ. ಮುಂದಿನ ಜನ್ಮ ನಮ್ಮ ಕೈಯಲ್ಲೇ ಇದೆ ಅನ್ನೋ ದೃಢವಾದ ಮಾತಿನಿಂದ ಶುರುವಾಗಿ ಆಕಾಶದ ಗ್ರಹಗಳ ಚಲನೆಯವರೆಗಿನ ಈ ಇಡೀ ಪಯಣ ನಮ್ಮ ಅಸ್ತಿತ್ವದ ಬಗ್ಗೆ ನಾವು ಇನ್ನಷ್ಟು ಆಳವಾಗಿ ಯೋಚನೆ ಮಾಡುವಂತೆ ಮಾಡತ್ತೆ. ಈ ಎಲ್ಲಾ ಮಾಹಿತಿಗಳು, ಪ್ರಾಚೀನ ಚಿಂತನೆಗಳ ಬಗ್ಗೆ ನಮ್ಮಲ್ಲಿ ಹೊಸ ಕುತೂಹಲ ಹುಟ್ಟುಹಾಕೋದು ಖಂಡಿತ. ಆದ್ರೆ ಇದೆಲ್ಲದರ ಕೊನೆಯಲ್ಲಿ ಒಂದು ಪ್ರಶ್ನೆ ಕಾಡುತ್ತೆ ಅಲ್ವಾ? ಮನುಷ್ಯನ ಹಣೆಬರಹ ನಿರ್ಧಾರ ಆಗೋಕೆ ಭೂಮಿಯ ಮೇಲಿನ ನಮ್ಮ ಕ್ರಿಯೆಗಳು ಮತ್ತು ಬ್ರಹ್ಮಾಂಡದ ಗಡಿಯಾರದ ನಡುವೆ ಇಷ್ಟೊಂದು ಪರ್ಫೆಕ್ಟ್ ಮ್ಯಾಚ್ ಬೇಕು ಅಂತಾದ್ರೆ ವಾಸ್ತವದಲ್ಲಿ ಮನುಷ್ಯನ ಕೈಯಲ್ಲಿ ನಿಜವಾದ ಕಂಟ್ರೋಲ್ ಎಷ್ಟಿದೆ ಮತ್ತು ದೈವಿಕ ನಿಯಮಗಳ ಪಾಲು ಎಷ್ಟಿದೆ? ಈ ಆಳವಾದ ದಾರ್ಶನಿಕ ಪ್ರಶ್ನೆಯೊಂದಿಗೆ ಇವತ್ತಿನ ವಿಶ್ಲೇಷಣೆಯನ್ನ ಮುಗಿಸೋಣ. ಮುಂದಿನ ವಿಶ್ಲೇಷಣೆಯಲ್ಲಿ ಮತ್ತೊಂದು ಆಸಕ್ತಿದಾಯಕ ವಿಷಯದೊಂದಿಗೆ ಮತ್ತೆ ಸಿಗೋಣ. ನಮಸ್ಕಾರ.